ಯೋ ಗಾಯ್ಸ್, ಎಲ್ಲರೂ ಹೇಗಿರ್ತಾ ಇದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿನೇ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ನೋಡೋದಕ್ಕೆ ಹೋಗ್ತಾ ಇರೋ ಮೂವಿಯಲ್ಲಿ ಒಂದು ಪುಟ್ಟ ಹುಡುಗ ಒಂಟಿಯಾಗಿ ಅನಾಥವಾಗಿ ಕಾಡಿನ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿರ್ತಾ ಇದ್ದಾನೆ. ಸೊ ನಮ್ಮ ಕಥೆಯಲ್ಲಿ ಬರುವ ಒಂದು ಸೂಪರ್ ಆಗಿ ಇರ್ತಾ ಇರೋ ಡ್ರ್ಯಾಗನ್ ಅವನಿಗೆ ತುಂಬಾನೇ ಲವ್ ಅನ್ನು ಕೊಟ್ಟು ಬಿಟ್ಟು ತನ್ನ ಮಗುವಿಗಿಂತಲೂ ಹೆಚ್ಚಾಗಿನೇ ಆ ಪುಟ್ಟ ಹುಡುಗನನ್ನ ಬೆಳೆಸಿರ್ತಾ ಇದೆ. ಈ ರೀತಿಯಾಗಿ ಹೊರಗಿನ ಪ್ರಪಂಚವೇ ಗೊತ್ತಿಲ್ಲದೆ ಕಾಡಿನೊಳಗೇನೆ ಬೆಳೆದಿರ್ತಾ ಇರೋ ಈ ಪುಟ್ಟ ಹುಡುಗನನ್ನ ಕೆಲವು ಮನುಷ್ಯರು ಅವನನ್ನ ಅನ್ಕಾನ್ಶಿಯಸ್ ಆಗಿ ಮಾಡಿಬಿಟ್ಟು ಅವರ ಮನೆಗೇನೆ ಕರ್ಕೊಂಡು ಬಂದಿರ್ತಾ ಇದ್ದಾರೆ. ಸೊ ಈ ರೀತಿ ಇರ್ತಾ ಇರ್ಬೇಕಾದ್ರೆ ಅವನು ಹಿಂತಿರುಗಿ ವಾಪಸ್ಸು ಕಾಡಿಗೆ ಬಂದಿರ್ತಾ ಇದ್ದಾನ. ಅವನನ್ನ ಪ್ರೀತಿ ಕೊಟ್ಟು ಸಾಕಿರ್ತಾ ಇರೋ ಡ್ರ್ಯಾಗನ್ ಹತ್ತಿರಕ್ಕೆ ಹಿಂದಿರುಗಿ ಬರ್ತಾನ ಇಲ್ವಾ ಅಂತ ತುಂಬಾನೇ ಎಮೋಷನ್ಸ್ ಮತ್ತೆ ಲವ್ ನ ಜೊತೆಗೇನೆ ಹೇಳಿರ್ತಾ ಇರೋ ಮೂವಿನೇ ಪೀಟರ್ಸ್ ಡ್ರ್ಯಾಗನ್. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಒಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಆ ಫ್ಯಾಮಿಲಿಯಲ್ಲಿ 3 ಜನ ಇರ್ತಾ ಇದ್ದು ಅದರಲ್ಲಿ ಪೀಟ್ ಅನ್ನೋ ಒಬ್ಬ ಪುಟ್ಟ ಹುಡುಗ ಕೂಡ ಇರ್ತಾ ಇದ್ದಾನೆ. ಸೊ ಈ 3 ಜನರುವೆ ಸೇರಿಬಿಟ್ಟು ಒಂದು ಅಡ್ವೆಂಚರಿಂಗ್ ಆದ ಟ್ರಿಪ್ ಅನ್ನ ಮಾಡೋಣ, ಸ್ವಲ್ಪ ಜಾಲಿಯಾಗಿ ಇರೋಣ ಅಂತ ಹೇಳಿಬಿಟ್ಟು ಒಂದು ಫಾರೆಸ್ಟ್ ನ ಒಳಗಡೆಗೆ ಟ್ರಿಪ್ಪಿಗಾಗಿ ಬಂದಿರ್ತಾ ಇದ್ದಾರೆ. ಈ ರೀತಿಯಾಗಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೀಟ್ ಅನ್ನೋ ಒಬ್ಬ ಹುಡುಗ ಇರ್ತಾ ಇದ್ದಾನೆ ಅಲ್ವಾ, ಅವನು ಒಂದು ಬುಕ್ ಅನ್ನ ಓದ್ಕೊಂಡು ಅದರಲ್ಲಿ ಏಲಿಯಟ್ ಅನ್ನೋ ಒಂದು ಡಾಗು ಇದೇ ರೀತಿಯಾಗಿ ಒಂದು ಅಡ್ವೆಂಚರಿಂಗ್ ಆಗಿ ಇರ್ತಾ ಇರೋ ಟ್ರಿಪ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆ ಡಾಗು ಕಳೆದು ಹೋಗಿರ್ತಾ ಇದೆ. ಮತ್ತೆ ಹಿಂತಿರುಗಿ ಆ ಡಾಗು ಸಿಕ್ಕಿರ್ತಾನೆ ಇಲ್ಲ ಅನ್ನೋ ಒಂದು ಸ್ಟೋರಿಯನ್ನೇ ಓದ್ಕೊಂಡು ಕುಳಿತಿರ್ತಾ ಇದ್ದಾನೆ. ಆದ್ರೆ ಅದೇ ಸಮಯಕ್ಕೆ ಒಂದು ಡೀರು ಇವರ ವೆಹಿಕಲ್ ಗೆ ಅಡ್ಡ ಬಂದು ಬಿಟ್ಟು ಆಕ್ಸಿಡೆಂಟ್ ಆಗಿ ಬಿಟ್ಟಿರ್ತಾ ಇದೆ. ಈಗ ಆಗಿರ್ತಾ ಇರೋ ಆಕ್ಸಿಡೆಂಟ್ ನಲ್ಲಿ ಪೀಟ್ ಅವರ ತಂದೆ ತಾಯಿ ಇಬ್ಬರುವೆ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ. ನಮ್ಮ ಹುಡುಗ ಒಂಟಿಯಾಗಿ ಅನಾಥವಾಗಿ ಬಿಟ್ಟಿರ್ತಾ ಇದ್ದಾನೆ. ಅಲ್ಲದೆ ಅವನು ಪುಟ್ಟ ಹುಡುಗ ಆಗಿ ತಾನೇ ಇರ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಏನನ್ನ ಮಾಡೋದು, ಎಲ್ಲಿಗೆ ತಾನೇ ಹೋಗುದು ಅಂತಾನುವೆ ಗೊತ್ತಾಗಿರ್ತಾ ಇಲ್ಲ. ಆ ರೀತಿಯಾಗಿ ಒಂಟಿಯಾಗಿ ಅನಾಥವಾಗಿ ನಿಂತಿರ್ತಾ ಇದ್ದಾನೆ ನಮ್ಮ ಪುಟ್ಟ ಹುಡುಗ ದೊಡ್ಡ ಕಾಡಿನಲ್ಲಿ. ಹೀಗೇನೆ ಇರ್ಬೇಕಾದ್ರೆ ಇದೇ ಸಮಯದಲ್ಲಿ ತುಂಬಾನೇ ತೋಳಗಳು ನಮ್ಮ ಪುಟ್ಟ ಹುಡುಗನನ್ನ ತಿನ್ನೋದಿಕ್ಕಾಗಿ ಅವನನ್ನ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬಂದಿರ್ತಾ ಇದ್ದಾವೆ. ಆದ್ರೆ ಸರಿಯಾದ ಸಮಯಕ್ಕೆ ಒಂದು ಡ್ರ್ಯಾಗನ್ ಬಂದು ಬಿಟ್ಟು ನಮ್ಮ ಪುಟ್ಟ ಹುಡುಗ ಪೀಟ್ ಇರ್ತಾ ಇದ್ದಾನೆ ಅಲ್ವಾ ಅವನನ್ನ ಸೇವ್ ಮಾಡುತ್ತೆ. ನೆಕ್ಸ್ಟ್ ನಮ್ಮ ಪೀಟ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಆ ದೊಡ್ಡದಾಗಿ ಇರ್ತಾ ಇರೋ ಡ್ರ್ಯಾಗನ್ ಅನ್ನ ನೋಡಿಬಿಟ್ಟು ತುಂಬಾನೇ ಗಾಬರಿಯಾಗಿ ಬಿಡ್ತಾನೆ. ಇದು ನಮ್ಮನ್ನ ಎಲ್ಲಿ ತಿಂದು ಬಿಡುತ್ತೋ, ನಮ್ಮನ್ನ ಕೊಂದು ಬಿಡುತ್ತೋ ಅಂತ ಹೇಳಿಬಿಟ್ಟು ಗಾಬರಿ ಪಟ್ಕೊಂಡು ಇರ್ತಾ ಇದ್ದಾನೆ. ಆದ್ರೆ ಅಲ್ಲಿಗೆ ಬಂದಿರ್ತಾ ಇರೋ ಡ್ರ್ಯಾಗನ್ ಆ ರೀತಿಯಾಗಿ ಇರ್ತಾ ಇಲ್ಲ, ಬದಲಾಗಿ ತುಂಬಾನೇ ಒಳ್ಳೆಯದಾಗಿ ಇರ್ತಾ ಇರೋ ತುಂಬಾನೇ ಪ್ರೀತಿಯನ್ನ ತೋರಿಸೋ ಡ್ರ್ಯಾಗನ್ ಆಗಿ ಇರ್ತಾ ಇದೆ. ಆ ಡ್ರ್ಯಾಗನ್ ಮೊದಲೇನೆ ಗ್ರೀನ್ ಕಲರ್ ನಲ್ಲಿ ಇರ್ತಾ ಇತ್ತು. ಯಾವಾಗ ನಮ್ಮ ಪುಟ್ಟ ಹುಡುಗ ಪೀಟು ಆ ಡ್ರ್ಯಾಗನ್ ಅನ್ನ ಟಚ್ ಮಾಡ್ತಾನೋ ಆವಾಗ ಅದರ ಹೊಳಪು ಇನ್ನಷ್ಟು ಹೆಚ್ಚಾಗೋದಿಕ್ಕೆ ಶುರುವಾಗುತ್ತೆ, ಇನ್ನಷ್ಟು ಹಸಿರು ಬಣ್ಣದಲ್ಲಿ ಹೊಳೆಯೋದಿಕ್ಕೆ ಶುರುವನ್ನ ಮಾಡ್ಕೊಳ್ಳುತ್ತೆ ಆ ಡ್ರ್ಯಾಗನ್. ಸೊ ನಮ್ಮ ಪುಟ್ಟ ಹುಡುಗನಿಗೆ ಇದು ಒಳ್ಳೆಯ ಡ್ರ್ಯಾಗನ್ ಆಗಿ ಇರ್ತಾ ಇದೆ, ಇದು ನಮ್ಮನ್ನ ಏನು ಮಾಡೋದಿಲ್ಲ, ನಾವು ಫ್ರೆಂಡ್ ಆಗಿ ಇದ್ರ ಜೊತೆ ಇರಬಹುದು ಅಂತ ಹೇಳಿಬಿಟ್ಟು ಆ ಡ್ರ್ಯಾಗನ್ ಹತ್ತಿರಕ್ಕೆನೆ ಬರ್ತಾನೆ. ಸೊ ಆ ಡ್ರ್ಯಾಗನ್ ಇವನನ್ನ ಕೈ ಮೇಲೆ ಕೂರಿಸಿಕೊಂಡು ಹಾರಿ ಹೋಗುತ್ತೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ 6 ವರ್ಷಗಳು ಕಳೆದು ಹೋಗಿ ಬಿಟ್ಟಿರ್ತಾ ಇದೆ. ನೆಕ್ಸ್ಟ್ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ ಒಬ್ಬರು ಅಂಕಲ್ಲು ಎಲ್ಲಾ ಪುಟ್ಟ ಮಕ್ಕಳನ್ನ ಸೇರಿಸಿಕೊಂಡು ಬಿಟ್ಟು ಡ್ರ್ಯಾಗನ್ ಬಗೆಗಿನ ಕಥೆಯನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಫಾರೆಸ್ಟ್ ನಲ್ಲಿ ದೊಡ್ಡದಾದ ಡ್ರ್ಯಾಗನ್ ಇರ್ತಾ ಇದೆ, ಅಲ್ಲದೆ ಅದು ಹಸಿರು ಬಣ್ಣದಿಂದ ಕೂಡಿರ್ತಾ ಇದೆ ಅಂತ ಹೇಳಿಬಿಟ್ಟು ಪುಟ್ಟ ಮಕ್ಕಳನ್ನೆಲ್ಲ ಭಯವನ್ನ ಪಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅವರ ಮಗಳು ಅಲ್ಲಿಗೆ ಬರ್ತಾಳೆ. ಅವರ ಮಗಳು ಒಬ್ಬಳು ಫಾರೆಸ್ಟ್ ಆಫೀಸರ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ದಾಳೆ. ಅವಳು ಇವಾಗ ಏನನ್ನ ಹೇಳ್ತಾಳೆ ಅಂದ್ರೆ, ಎಂತದುವೇ ಇಲ್ಲ ಮಕ್ಕಳೇ, ಅಲ್ಲಿ ಏನುವೇ ಇರ್ತಾ ಇಲ್ಲ, ನಾನು 6 ವರ್ಷಗಳಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಾ ಇದ್ದೀನಿ, ಅದೇ ಫಾರೆಸ್ಟಿನಲ್ಲಿ ಇರ್ತಾ ಇದ್ದೀನಿ, ಅಲ್ಲೇನೆ ಬೆಳೆದಿರ್ತಾ ಇದ್ದೀನಿ ಕೂಡ ನಾನು. ನನ್ನ ಕಣ್ಣಿಗೆ ಇದುವರೆಗೂ ಯಾವುದೇ ರೀತಿಯಾದ ಡ್ರ್ಯಾಗನ್ ಕಾಣಿಸ್ತಾನೆ ಇಲ್ಲ. ಆದ್ರೆ ಇವರು ಸುಳ್ಳನ್ನ ಹೇಳಿಬಿಟ್ಟು ನಿಮಗೆ ಭಯವನ್ನ ಪಡಿಸ್ತಾ ಇದ್ದಾರೆ ಅಷ್ಟೇ ಅನ್ನೋದನ್ನ ಹೇಳ್ತಾಳೆ. ಸರಿ ಆಯ್ತು, ಇವಾಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕೆ ಅದೇ ಫಾರೆಸ್ಟ್ ಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಆ ಫಾರೆಸ್ಟಿನ ಹತ್ತಿರಕ್ಕೆನೆ ಬರ್ತಾಳೆ. ನೆಕ್ಸ್ಟ್ ಕಾಡಿನಲ್ಲೇ ಬದುಕಿ ಇರ್ತಾ ಇರೋ ನಮ್ಮ ಪೀಟು ಮತ್ತೆ ಡ್ರ್ಯಾಗನ್ ಇಬ್ಬರನ್ನುವೆ ತೋರಿಸ್ತಾರೆ. ನಮ್ಮ ಪುಟ್ಟ ಹುಡುಗ ಮತ್ತೆ ಡ್ರ್ಯಾಗನ್ ಇಬ್ಬರು 6 ವರ್ಷಗಳಾಗಿ ಈ ಕಾಡಿನಲ್ಲಿಯೇ ಇರ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ಪುಟ್ಟ ಹುಡುಗ ದೊಡ್ಡದಾಗಿ ಚೆನ್ನಾಗೇನೆ ಬೆಳ್ಕೊಂಡ್ ಬಿಟ್ಟಿರ್ತಾ ಇದ್ದಾನೆ. ಆ ರೀತಿಯಾಗಿ ನಮ್ಮ ಪುಟ್ಟ ಹುಡುಗನನ್ನ ಸಾಕಿರ್ತಾ ಇರೋದು ಬೇರೆ ಯಾರುವೇ ಇದ್ದಿರ್ತಾ ಇಲ್ಲ, ಆ ಡ್ರ್ಯಾಗನ್ನೇ ಇವನಿಗೆ ತುಂಬಾನೇ ಪ್ರೀತಿಯನ್ನ ಕೊಟ್ಟು ಬಿಟ್ಟು ಸ್ವಂತ ಮಗುವಿಗಿಂತನೂ ಹೆಚ್ಚಾಗಿನೇ ಇವನನ್ನ ಸಾಕಿಕೊಂಡು ಬಂದಿರ್ತಾ ಇದೆ. ಇವರಿಬ್ಬರ ನಡುವೆ ಬಾಂಡಿಂಗು ಎಷ್ಟೊಂದು ಡೆವಲಪ್ ಆಗಿ ಬಿಟ್ಟಿರ್ತಾ ಇದೆ ಅಂದ್ರೆ ಅದನ್ನ ನನ್ನ ಕೈಯಲ್ಲಿ ಹೇಳೋದಿಕ್ಕೂ ಆಗಿರ್ತಾ ಇಲ್ಲ. ಆ ರೀತಿಯಾಗಿ ತುಂಬಾನೇ ಜಾಲಿಯಾಗಿ ತುಂಬಾನೇ ಹ್ಯಾಪಿಯಾಗಿ ಬದುಕಿರ್ತಾ ಇದ್ದಾರೆ ಇಬ್ಬರುವೆ. ನಮ್ಮ ಪೀಟಿಗಂತೂ ಆ ಡ್ರ್ಯಾಗನ್ ಮೇಲೆ ಎಷ್ಟೊಂದು ನಂಬಿಕೆ ಇರ್ತಾ ಇದೆ ಅಂದ್ರೆ ಭಯಂಕರವಾಗಿ ಆಳವಾಗಿ ಇರ್ತಾ ಇರೋ ಪ್ರಪಾತದಲ್ಲಿಯೂ ಕೂಡ ನಮ್ಮ ಪೀಟು ಯಾವುದೇ ಭಯ ಇಲ್ದಿರ ಆ
ಪ್ರಪಾತಕ್ಕೇನೆ ಧುಮುಕ್ತಾ ಇರ್ತಾನೆ. ಯಾಕಂದ್ರೆ ಆ ಡ್ರ್ಯಾಗನ್ ನನ್ನನ್ನ ಸೇವ್ ಮಾಡುತ್ತೆ ಅನ್ನೋ ತುಂಬಾನೇ ನಂಬಿಕೆಯಿಂದಾನೆ ಆ ರೀತಿಯಾಗಿ ಎಲ್ಲ ಮಾಡ್ಕೊಂಡು ಹೊರಗಿನ ಪ್ರಪಂಚವೇ ಗೊತ್ತಿಲ್ಲದೆ ತುಂಬಾನೇ ಹ್ಯಾಪಿಯಾಗಿ ಬದುಕಿರ್ತಾ ಇದ್ದಾರೆ. ಇದನ್ನ ನೋಡುವ ನಮಗೆ ಈ ರೀತಿಯಾಗಿ ಒಂದು ಡ್ರ್ಯಾಗನ್ ನಮಗೂನು ಸಿಕ್ಕಿದ್ರೆ ಎಷ್ಟು ಸೂಪರ್ ಆಗಿ ಇರುತ್ತೆ ಅಲ್ವಾ ಅನ್ನಿಸುತ್ತೆ. ಈ ರೀತಿಯಾಗಿ ಬರುವೆ ಆಟಗಳನ್ನ ಆಡಿಕೊಂಡು ತುಂಬಾನೇ ಖುಷಿಯಾಗಿನೇ ಇರ್ತಾ ಇದ್ದಾರೆ. ಹೀಗೆ ಇರ್ಬೇಕಾದ್ರೆ ಯಾವ್ದೋ ಮನುಷ್ಯರು ಬರ್ತಾ ಇರೋ ಶಬ್ದ ಕೇಳಿ ಬರುತ್ತೆ. ಸೊ ನಮ್ಮ ಡ್ರ್ಯಾಗನ್ ನಾವೇನಾದ್ರೂ ಮನುಷ್ಯರ ಕಣ್ಣಿಗೆ ಬಿದ್ರೆ ಅಷ್ಟೇ ಕತೆ ಮುಗಿದು ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಇನ್ವಿಸಿಬಲ್ ಆಗಿ ಬದಲಾಗಿ ಬಿಡುತ್ತೆ. ಯಾರು ಈ ಕಡೆಗೆ ಬಂದಿರ್ತಾ ಇದ್ದಾರೆ ಅಂತ ನಮ್ಮ ಪುಟ್ಟ ಹುಡುಗ ಬಂದು ನೋಡ್ಬೇಕಾದ್ರೆ ಅದು ಬೇರೆ ಯಾರುವೇ ಇದ್ದಿರ್ತಾ ಇಲ್ಲ. ಈಗ ತಾನೇ ಒಬ್ರು ಅಂಕಲ್ ಪುಟ್ಟ ಮಕ್ಕಳಿಗೆ ಡ್ರ್ಯಾಗನ್ ಬಗ್ಗೆ ಒಂದು ಸ್ಟೋರಿಯನ್ನ ಹೇಳ್ತಾ ಇದ್ರು ಅಲ್ವಾ. ಅವರ ಮಗಳು ಒಬ್ಳು ಫಾರೆಸ್ಟ್ ಆಫೀಸರ್ ಆಗಿ ಇರ್ತಾ ಇದ್ದಾಳೆ ಅಲ್ವಾ. ಅವಳೇನೆ ಇವಾಗ ಈ ಫಾರೆಸ್ಟ್ ಒಳಗಡೆಗೆ ಬಂದಿರ್ತಾ ಇದ್ದಾಳೆ. ಅವಳು ಈಗ ಏನಕ್ಕಾಗಿ ಈ ರೀತಿಯಾಗಿ ಬಂದಿರ್ತಾ ಇದ್ದಾಳೆ ಅಂದ್ರೆ ಮನುಷ್ಯರಿಗೆ ಮನೆಗಳನ್ನ ಕಟ್ಟೋದಿಕ್ಕೆ ಅಂತ ಹೇಳಿಬಿಟ್ಟು ಮರಗಳು ತುಂಬಾನೇ ಬೇಡಿಕೆ ಇರ್ತಾ ಇರೋದ್ರಿಂದ ಯಾವ ಮರಗಳನ್ನ ಕಡಿಬೇಕು ಯಾವ ಮರಗಳನ್ನ ಕಡಿಬಾರ್ದು ಅಂತ ಹೇಳಿಬಿಟ್ಟು ಮಾರ್ಕನ್ನ ಮಡ್ಗೋದಿಕ್ಕಾಗಿ ಬಂದಿರ್ತಾ ಇದ್ದಾಳೆ. ಸೊ ಈ ರೀತಿಯಾಗಿ ಎಲ್ಲಾ ಮರಗಳನ್ನ ಮಾರ್ಕನ್ನ ಮಾಡ್ತಾ ಇರೋದಿನ ಪೀಟು ಬಚ್ಚಿಟ್ಕೊಂಡೇ ನೋಡಿಕೊಳ್ತಾನೆ. ಆ ರೀತಿ ಆ ಫಾರೆಸ್ಟ್ ಆಫೀಸರು ಅಲ್ಲಿಂದ ಹೋದ ನಂತರ ಅವರನ್ನ ಹಿಂಬಾಲಿಸ್ಕೊಂಡೆ ಅಲ್ಲಿಗೆ ತಂದಿರ್ತಾ ಇರೋ ಟ್ರ್ಯಾಕ್ಟರು ಲಾರಿ JCB ಎಲ್ಲವನ್ನ ನೋಡಿಕೊಂಡು ಇವು ಎಲ್ಲವೂ ಏನಾಗಿರ್ತಾ ಇದೆ ಈ ರೀತಿ ವಿಚಿತ್ರವಾಗಿ ಇರ್ತಾ ಇದೆ ಅಂತ ಎಲ್ಲ ಹೇಳಿಬಿಟ್ಟು ಅವುಗಳನ್ನ ನೋಡಿಕೊಂಡು ನಿಂತಿರ್ತಾರೆ. ಅದೇ ರೀತಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಪೀಟ್ನ ಕೈಗೆ ಒಂದು ಕಂಪಾಸ್ ಸಿಗುತ್ತೆ. ಅದನ್ನ ತೆಗೆದುಬಿಟ್ಟು ಅವನ ಕುತ್ತಿಗೆಗೆ ಡಾಲರ್ ರೀತಿಯಾಗಿ ಹಾಕಿಕೊಳ್ತಾನೆ. ನೆಕ್ಸ್ಟ್ ಡ್ರ್ಯಾಗನ್ ಮತ್ತೆ ನಮ್ಮ ಪೀಟು ಇಬ್ಬರುವೆ ಸೇರಿಬಿಟ್ಟು ಒಂದು ಗುಹೆಯಲ್ಲಿ ಸ್ಟೇ ಆಗಿ ಇರ್ತಾ ಇದ್ದಾರೆ. ಆ ಜಾಗಕ್ಕೆನೆ ವಾಪಸ್ ಬಂದು ಬಿಟ್ಟು ನಮ್ಮ ಪುಟ್ಟ ಹುಡುಗ ಅವರ ತಂದೆ ತಾಯಿ ಜೊತೆ ಕಾರಿನಲ್ಲಿ ಟ್ರಾವೆಲ್ ಅನ್ನ ಮಾಡಿ ಹೋಗ್ಬೇಕಾದ್ರೆ ಅವನು ಒಂದು ಬುಕ್ ಅನ್ನ ಓದುತ್ತಾ ಇದ್ದ ಅಲ್ವಾ. ಆ ಬುಕ್ ಅನ್ನ ಇನ್ನುವೇ ಹಂಗೇನೆ ಮಡಗಿಕೊಂಡಿರ್ತಾ ಇದ್ದಾನೆ. ಸೊ ಅದ್ರಲ್ಲಿ ಏಲಿಯಟ್ ಅನ್ನೋ ಒಂದು ಡಾಗ್ ಇರ್ತಾ ಇತ್ತು ಅಲ್ವಾ. ಆ ಡಾಗಿಗೆ ಇಟ್ಟಿರ್ತಾ ಇರೋ ಏಲಿಯಟ್ ಅನ್ನ ಹೆಸರನ್ನ ಇವಾಗ ನಮ್ಮ ಡ್ರ್ಯಾಗನ್ ಇರ್ತಾ ಇದೆ ಅಲ್ವಾ ಡ್ರ್ಯಾಗನ್ ಗೆನೆ ಮಡಗಿರ್ತಾ ಇದ್ದಾನೆ. ಸೊ ನಾವು ಆ ಡ್ರ್ಯಾಗನ್ ಅನ್ನ ಏಲಿಯಟ್ ಅಂತಾನೆ ಕರೆಯೋಣ. ಆ ರೀತಿ ಆ ಸ್ಟೋರಿ ಬುಕ್ ಅನ್ನ ಮಡಗಿರ್ತಾ ಇದ್ದಾನೆ ಅಲ್ವಾ ನಮ್ಮ ಪುಟ್ಟ ಹುಡುಗ. ಅದನ್ನ ನೋಡಿಕೊಂಡು ಅವರ ತಂದೆ ತಾಯಿಯನ್ನ ನೆನಪಿಸಿಕೊಂಡು ಫೀಲ್ ಅನ್ನ ಮಾಡಿಕೊಂಡು ನಮ್ಮ ಏಲಿಯಟ್ ಮತ್ತೆ ಪುಟ್ಟ ಹುಡುಗ ಇಬ್ಬರುವೆ ಮಲಗಿ ಚೆನ್ನಾಗಿ ನಿದ್ರೆಯನ್ನ ಮಾಡಿ ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಇದ್ದಕ್ಕಿದ್ದಾಗೆ ಜೋರಾಗಿ ಶಬ್ದ ಕೇಳಿ ಬರುತ್ತೆ. ಏನಾಗಿರ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಪುಟ್ಟ ಹುಡುಗ ಬಂದು ನೋಡ್ಬೇಕಾದ್ರೆ ಅಲ್ಲಿ ತುಂಬಾನೇ ಮರಗಳನ್ನ ಕಡಿದು ಬಿಡ್ತಾ ಇದ್ದಾರೆ. ಒಬ್ರು ಲೇಡಿ ಫಾರೆಸ್ಟ್ ಆಫೀಸರು ಯಾವ ಮರಗಳನ್ನ ಕಡಿಬೇಕು ಯಾವ ಮರಗಳನ್ನ ಕಡಿಬಾರ್ದು ಅಂತ ಹೇಳಿಬಿಟ್ಟು ಮಾರ್ಕ್ ಅನ್ನ ಮಡಗಿರ್ತಾ ಇದ್ರು ಕೂಡ ಆ ಮರ ಕಡಿಯೋ ಟೀಮಿಗೆನೆ ಹೆಡ್ ಆಗಿರ್ತಾ ಇರೋ ಗ್ರೇಸ್ ಅನ್ನೋನು ಅಲ್ಲಿ ಇರ್ತಾ ಇರೋ ಎಲ್ಲಾ ಮರಗಳನ್ನು ಕಡಿಯೋದಿಕ್ಕೆ ಆರ್ಡರ್ ಅನ್ನ ಪಾಸ್ ಮಾಡಿ ಬಿಟ್ಟಿರ್ತಾ ಇದ್ದಾನೆ. ಸೊ ಅಲ್ಲಿ ಇರ್ತಾ ಇರೋ ವರ್ಕರ್ಸ್ ಎಲ್ಲಾ ಮರಗಳನ್ನು ಕಡಿಯೋದಿಕ್ಕೆ ಶುರುವನ್ನ ಮಾಡಿಕೊಂಡಿರ್ತಾ ಇದ್ದಾರೆ. ಅಲ್ಲೇ ಕಾರಿನಲ್ಲೇ ಕುಳಿತಿರ್ತಾ ಇದ್ದ ಗ್ರೇಸ್ ನ ಮಗಳು, ಅಪ್ಪ ನನಗೆ ಸ್ಕೂಲ್ಗೆ ತುಂಬಾನೇ ಟೈಮ್ ಆಗ್ತಾ ಇದೆ ಅಪ್ಪ, ನಾನು ಸ್ಕೂಲ್ಗೆ ಕೂಡ ಹೋಗ್ಬೇಕಾಗಿರ್ತಾ ಇದೆ, ನೀವು ಇಲ್ಲೇ ಟೈಮ್ ಅನ್ನ ವೇಸ್ಟ್ ಮಾಡಿದ್ರೆ ಹೇಗೆ, ನನ್ನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬೇಗ ಬೇಗ ಅಂತ ಹೇಳ್ಕೊಂಡೆ. ನಮ್ಮ ಪೀಟು ಬಚ್ಚಿಟ್ಕೊಂಡು ನೋಡ್ತಾ ಇರೋದನ್ನ ಅವಳು ಗಮನಿಸಿ ಬಿಡ್ತಾಳೆ. ಸೊ ಯಾರಾಗಿರ್ತಾ ಇದ್ದಾನೆ ಇವನು ಅಂತ ಅವನ ಹತ್ತಿರ ಬಂದು ನೋಡೋಣ ಅಂತ ನೋಡ್ಬೇಕಾದ್ರೆ ನಮ್ಮ ಪುಟ್ಟ ಹುಡುಗ ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಇವಳಂತೂ ಬಿಡೋ ಹಾಗೇನೆ ಕಾಣಿಸ್ತಾ ಇಲ್ಲ. ನಮ್ಮ ಪುಟ್ಟ ಹುಡುಗ ಎಲ್ಲಿಗೆ ಓಡೋದ್ರು ಕೂಡ ಅವನನ್ನೇ ಹಿಂಬಾಲಿಸಿಕೊಂಡೇ ಹೋಗ್ತಾಳೆ. ಒಂದು ಹಂತದಲ್ಲಿ ನಮ್ಮ ಪುಟ್ಟ ಹುಡುಗ ಒಂದು ದೊಡ್ಡದಾಗಿ ಇರ್ತಾ ಇರೋ ಮರವನ್ನ ಪೂರ್ತಿಯಾಗಿ ಹತ್ತಿ ಬಿಡ್ತಾನೆ. ಇವಳು ಕೂಡ ಅವನನ್ನ ಹಿಂಬಾಲಿಸ್ಕೊಂಡೆ ಮರವನ್ನ ಹತ್ತಿ ಇವಳು ಕೂಡ ಅವನನ್ನ ಹಿಂಬಾಲಿಸ್ಕೊಂಡೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಹಂತದಲ್ಲಿ ಮರವೇ ಮುರಿದುಕೊಂಡು ಬಿದ್ದೋಗೋ ರೀತಿಯಾಗಿ ಬಿದ್ದು ಬಿಡ್ತಾ ಇದ್ದಾಳೆ. ಆದ್ರೆ ಅಲ್ಲಿ ಇರ್ತಾ ಇರೋದು ನಮ್ಮ ಪುಟ್ಟ ಹುಡುಗ ಪೀಟ್ ಅಲ್ವಾ. ಆದ್ರಿಂದ ಅಲ್ಲಿ ಬಂದಿರ್ತಾ ಇದ್ದ ಹುಡುಗಿಯನ್ನ ನಮ್ಮ ಹುಡುಗನೇ ಸೇವ್ ಮಾಡ್ತಾನೆ. ಆದ್ರೂ ಆ ಹುಡುಗಿ ಮರದ ಮೇಲಿಂದ ನಾವು ಬಿದ್ದು ಬಿಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಜೋರಾಗಿ ಕಿರಿಚಿಕೊಂಡು ಬಿಡ್ತಾಳೆ. ಸೊ ಆ ರೀತಿ ಕಿರಿಚ್ಕೊಂಡಿದ್ರಿಂದ ಅಲ್ಲಿ ಇರ್ತಾ ಇದ್ದ ಎಲ್ಲಾ ವರ್ಕರ್ಸ್ ಗಳು ಅಲ್ಲಿಗೆ ಓಡಿ ಬಂದು ನೋಡ್ಬೇಕಾದ್ರೆ ನಮ್ಮ ಪೀಟ್ ಇರೋದನ್ನು ಕೂಡ ನೋಡ್ತಾರೆ. ಮೊದಲನೇ ಬಾರಿ ನಮ್ಮ ಪುಟ್ಟ ಹುಡುಗ ಇಷ್ಟೊಂದು ಜನರನ್ನ ನೋಡ್ತಾ ಇದ್ದಾನೆ. ವಿಚಿತ್ರವಾದ ಬಟ್ಟೆಯನ್ನೆಲ್ಲ ಹಾಕಿರ್ತಾ ಇದ್ದಾರೆ ಅಂತ ಶಾಕ್ ಆಗಿಬಿಟ್ಟು ಹೇಗಾದ್ರೂ ಮಾಡಿ ಇವರಿಂದ ತಪ್ಪಿಸ್ಕೊಂಡ್ ಬಿಡೋಣ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಹಂತದಲ್ಲಿ ಎಲ್ಲರೂ ಸೇರಿಬಿಟ್ಟು ಇವನನ್ನ ಹಿಡಿದು ಬಿಡ್ತಾರೆ. ಬಟ್ ಆದ್ರೆ ಇವನನ್ನ ಹಿಡಿಯೋ ಫೋರ್ಸಿನಲ್ಲಿ ಇವನಿಗೆ ಏಟು ಬಿದ್ದು ಬಿಟ್ಟು ಇವನು ಅನ್ಕಾನ್ಶಿಯಸ್ ಆಗಿ ಬಿದ್ದು ಬಿಟ್ಟಿರ್ತಾ ಇದ್ದಾನೆ ನಮ್ಮ ಪುಟ್ಟ ಹುಡುಗ. ಇನ್ನೊಂದು ಕಡೆಯಲ್ಲಿ ನಮ್ಮ ಏಲಿಯಟ್ಟು ಮಲ್ಗಿ ಚೆನ್ನಾಗಿ ನಿದ್ರೆಯನ್ನ ಮಾಡ್ತಾ ಇತ್ತು ಅಲ್ವಾ. ಇವಾಗ ಅದಕ್ಕೆ ಎಚ್ಚರೆಯಾಗಿರ್ತಾ ಇದೆ. ಸೊ ನಮ್ಮ ಪುಟ್ಟ ಹುಡುಗ ಎಲ್ಲಿಗೆ ತಾನೇ ಹೋಗಿ ಬಿಟ್ಟಿರ್ತಾ ಇದ್ದಾನೆ, ಎಲ್ಲುವೆ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿಬಿಟ್ಟು ನಮ್ಮ ಪುಟ್ಟ ಹುಡುಗ ಎಲ್ಲಿ ಹೋಗಿರ್ತಾ ಇದ್ದಾನೆ ಅಂತ ಅವನನ್ನ ಸ್ಮೆಲ್ ಮಾಡಿಕೊಂಡು ಬರುತ್ತೆ. ಆ ರೀತಿ ಹುಡುಕಿಕೊಂಡೇ ಅವರು ಮರವನ್ನ ಕಡಿಯೋ ಜಾಗಕ್ಕೆನೆ ಬಂದು ತಲುಪಿರ್ತಾ ಇದೆ. ಆ ರೀತಿ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಮಿಸ್ ಆಗಿಬಿಟ್ಟು ಒಂದು ಮರವನ್ನ ಬೀಳಿಸಿ ಬಿಡುತ್ತೆ. ಸೊ ಅಲ್ಲಿ ಇರ್ತಾ ಇರೋ ಎಲ್ಲರುವೆ ಈ ರೀತಿಯಾಗಿ ಮರವನ್ನ ಬೀಳಿಸಿರ್ತಾ ಇರೋದು ಯಾರು ಅಂತ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ನಮ್ಮ ಏಲಿಯಟ್ ನ ಹತ್ತಿರ ಇನ್ವಿಸಿಬಲ್ ಆಗೋ ಪವರ್ ಇರ್ತಾ ಇದೆ ಅಲ್ವಾ. ಅದರಿಂದ ಇನ್ವಿಸಿಬಲ್ ಆಗಿಬಿಟ್ಟು ಎಲ್ಲರಿಗೂ ಚಳ್ಳೆ ಹಣ್ಣನ್ನ ತಿನ್ನಿಸುತ್ತೆ. ಇನ್ನೊಂದ್ ಕಡೆಯಲ್ಲಿ ಪೀಟು ಎಚ್ಚರಿಯಾಗಿ ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅವನು ಒಂದು ಹಾಸ್ಪಿಟಲ್ ನಲ್ಲಿ ಇರ್ತಾ ಇದ್ದಾನೆ. ಆ ರೀತಿ ಅವನು ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಅಲ್ಲಿ ಇರೋ ವಸ್ತುಗಳನ್ನ ಯಾವ್ದನ್ನು ಅವನು ಇದುವರೆಗೂ ನೋಡಿರ್ತಾನೆ ಇಲ್ಲ. ಯಾಕಂದ್ರೆ ಅವನು ಪೂರ್ತಿಯಾಗಿ ಕಾಡಿನಲ್ಲಿಯೇ ಬೆಳೆದಿರ್ತಾ ಇದ್ದಾನೆ ಅಲ್ವಾ. ಅದರಿಂದ ಎಲ್ಲ ವಸ್ತುಗಳನ್ನ ನೋಡಿಬಿಟ್ಟು ತುಂಬಾನೇ ಗಾಬರಿಯಾಗಿ ಬಿಡ್ತಾ ಇದ್ದಾನೆ. ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಹೋಗಿ ಬಿಡ್ಬೇಕಲ್ಲ ನಾವು ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ತಪ್ಪಿಸಿಕೊಂಡು ಹೋಗೋಣ ಅಂತ ನೋಡ್ಬೇಕಾದ್ರೆ ಒಂದು ವಿಂಡೋವನ್ನ ಓಪನ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈ ರೀತಿ ನಮ್ಮ ಪೀಟು ಅಲ್ಲಿಂದ ತಪ್ಪಿಸಿಕೊಂಡು ಬಿಟ್ಟಿರ್ತಾ ಇದ್ದಾನೆ ಅನ್ನೋ ವಿಷಯವನ್ನ ತಿಳ್ಕೊಂಡು ಅಲ್ಲಿ ಇರ್ತಾ ಇರೋ ಎಲ್ಲರುವೆ ಅವನನ್ನ ಹೇಗಾದ್ರೂ ಮಾಡಿ ಹುಡುಗಿ ಕರ್ಕೊಂಡ್ ಬರೋಣ ಅಂತ ಹೇಳಿಬಿಟ್ಟು ಎಲ್ಲರುವೆ ಹುಡ್ಕೋದಿಕ್ಕಾಗಿ ಬರ್ತಾರೆ.
ನಮ್ಮ ಪುಟ್ಟ ಹುಡುಗ ಹೇಗಾದ್ರೂ ಮಾಡಿ ನಾವು ಕಾಡಿನೊಳಗಡೆಗೆ ಬಂದು ಬಿಟ್ರೆ ಸಾಕಪ್ಪ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿ ಅಂತ ಎಲ್ಲಾ ಕಡೆಗೂ ಓಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಅವನು ಎಷ್ಟು ದೂರ ಓಡಿದ್ರುವೆ ಅವನಿಗೆ ಕಾಡು ಎಲ್ಲಿ ಇರ್ತಾ ಇದೆ ಅನ್ನೋದುವೇ ಗೊತ್ತಾಗೋದಿಲ್ಲ. ಅಚ್ಚುಚ್ಚು ನಾವು ಎಲ್ಲಿ ಬಂದು ಸಿಕ್ಕಾಕೊಂಡ್ ಬಿಟ್ಟಿರ್ತಾ ಇದೀವಿ, ಇದು ಯಾವ ಜಾಗವಾಗಿ ಇರ್ತಾ ಇದೆ, ಎಲ್ಲಿ ನೋಡಿದ್ರುವೆ ಕಾಡೇನೆ ಕಾಣಿಸ್ತಾ ಇಲ್ಲ, ಬದಲಾಗಿ ವಿಚಿತ್ರವಾಗಿರೋ ವಸ್ತುಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಯ್ಯೋ ನಮ್ಮ ಕತೆ ಮುಗಿದು ಬಿಡುತ್ತಾ, ನಾವು ಇಲ್ಲೇನೆ ಸಿಕ್ಕಾಕೊಂಡ್ ಬಿಟ್ಟಿರ್ತಾ ಇದೀವ, ಈಗ ಏನನ ಮಾಡೋದು ಅಂತ ಗಾಬರಿಯಾಗಿ ಬಿಟ್ಟು ಎಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಎಲ್ಲ ಓಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಆದ್ರೂ ಒಂದು ಸ್ಟೇಜಿನಲ್ಲಿ ನಮ್ಮ ಪುಟ್ಟ ಹುಡುಗ ಇವರ ಕೈಗೆ ಸಿಕ್ಕಾಕೊಂಡ್ ಬಿಡ್ತಾ ಇದ್ದಾನೆ. ಸೊ ಎಲ್ಲರೂ ಇವನನ್ನ ಹಿಡಿದು ಬಿಟ್ಟು ನಿನ್ನನ್ನ ನಮ್ಮ ಮನೆಗೆನೆ ಕರ್ಕೊಂಡು ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರ ಮನೆಗೆನೆ ಕರ್ಕೊಂಡು ಬರ್ತಾರೆ. ಆ ರೀತಿ ಮನೆಯ ಹತ್ತಿರಕ್ಕೆ ಬಂದು ಬಿಟ್ಟು ಕಾರಿನ ಡೋರ್ ಅನ್ನ ಓಪನ್ ಮಾಡಿಬಿಟ್ಟು ಹೊರಗಡೆಗೆ ಬಾ ಮನೆಯೊಳಗಡೆ ಹೋಗೋಣ ಅಂತ ಕರಿಬೇಕಾದ್ರೆ ನಮ್ಮ ಪುಟ್ಟ ಹುಡುಗ ಸಿಕ್ಕಿದೆ ಚಾನ್ಸು ತಗೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಮತ್ತೆ ಅವನನ್ನ ಹಿಡಿದು ಬಿಟ್ಟು ನಿನಗೆ ಏನನ್ನು ಮಾಡೋದಿಲ್ಲ ಕಣಪ್ಪ, ನಿನ್ನನ್ನ ನಾವು ಚೆನ್ನಾಗಿನೇ ನೋಡಿಕೊಳ್ತೀವಿ, ನಮ್ಮ ಮನೆ ಒಳಗಡೆಗೆ ಬಾ ಅಂತ ಹೇಳಿಬಿಟ್ಟು ಅವನನ್ನ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವರ ವರ್ಕಿಂಗ್ ಟೀಮ್ ನಲ್ಲಿ ಕೆವಿನ್ ಅನ್ನೋನು ಮತ್ತೊಬ್ಬ ಇರ್ತಾ ಇದ್ದಾನೆ. ಆಲ್ರೆಡಿ ನಮ್ಮ ಎಲಿಯಟ್ ಇನ್ವಿಸಿಬಲ್ ಆಗಿ ಬಿಟ್ಟು ಇವರಿಗೆಲ್ಲ ಚಳ್ಳೆ ಹಣ್ಣನ್ನ ತಿನ್ಸಿರ್ತಾ ಇದೆ ಅಲ್ವಾ, ಆ ಸಮಯದಲ್ಲಿ ಇವರಿಗೆ ಅನುಮಾನ ಬಂದು ಬಿಟ್ಟಿರ್ತಾ ಇದೆ ಇಲ್ಲಿ ಏನೋ ಇರ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಅದನ್ನ ಹುಡುಕಿಕೊಂಡು ನಮ್ಮ ಎಲಿಯಟ್ ಮತ್ತೆ ಪುಟ್ಟ ಹುಡುಗ ಇಬ್ಬರು ಇರ್ತಾ ಇದ್ದ ಗುಹೆ ಒಳಗಡೆಗೆನೆ ಬಂದು ಬಿಡ್ತಾರೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಪುಟ್ಟ ಹುಡುಗನ ಹತ್ತಿರ ಒಂದು ಬುಕ್ ಇರ್ತಾ ಇತ್ತು ಅಲ್ವಾ, ಆ ಬುಕ್ ಇವರಿಗೆ ಸಿಗುತ್ತೆ. ಬಟ್ ಆದ್ರೆ ನಮ್ಮ ಎಲಿಯಟ್ ಬೇರೆ ಎಲ್ಲಿಗೂ ಹೋಗಿರ್ತಾ ಇಲ್ಲ, ಬದಲಾಗಿ ಅದೇ ಗುಹೆ ಒಳಗಡೆ ಇನ್ವಿಸಿಬಲ್ ಆಗಿ ಇರ್ತಾ ಇದೆ. ಇವರು ನಮ್ಮ ಪುಟ್ಟ ಹುಡುಗನ ಬುಕ್ ಅನ್ನ ತಗೊಂಡು ಹೋಗ್ತಾ ಇರೋದ್ರಿಂದ ಆ ಡ್ರ್ಯಾಗನ್ ಗೆ ತುಂಬಾನೇ ಕೋಪ ಬರುತ್ತೆ. ಸೊ ನಮ್ಮ ಡ್ರ್ಯಾಗನ್ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ಳುತ್ತೆ. ಅದರಿಂದ ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಹೇಳಿಬಿಟ್ಟು ತಪ್ಪಿಸಿಕೊಂಡು ಬಿಡ್ತಾರೆ. ಬಟ್ ಆದ್ರೆ ನಮ್ಮ ಡ್ರ್ಯಾಗನ್ ಇವರ ವೆಹಿಕಲ್ ಅನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ಪುಟ್ಟ ಹುಡುಗ ನಮಗೆ ವಾಪಸ್ ಸಿಗಬಹುದು, ಎಲ್ಲಿ ಇರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಬಹುದು ಅಂತ ಹೇಳಿಬಿಟ್ಟು ಅವರ ವೆಹಿಕಲ್ ಅನ್ನ ಫಾಲೋ ಮಾಡ್ಕೊಂಡು ಬರುತ್ತೆ. ಆಲ್ರೆಡಿ ಇಷ್ಟು ದೊಡ್ಡದಾಗಿ ಇರ್ತಾ ಇರೋ ಮತ್ತೆ ಇನ್ವಿಸಿಬಲ್ ಆಗೋ ಡ್ರ್ಯಾಗನ್ ಅನ್ನ ಕೆವಿನ್ ನೋಡಿ ಬಿಟ್ಟಿರ್ತಾ ಇದ್ದಾನೆ ಅಲ್ವಾ. ಗ್ರೇಸ್ ನ ಹತ್ತಿರ ಬಂದು ಬಿಟ್ಟು ಇದನ್ನ ಹಿಡಿಯೋದಿಕ್ಕಾಗಿ ಹೆಲ್ಪ್ ಅನ್ನ ಕೇಳ್ತಾನೆ. ಬಟ್ ಆದ್ರೆ ಗ್ರೇಸು ಇದನ್ನ ದೊಡ್ಡದಾಗಿ ಕೇರ್ ಅನ್ನ ಮಾಡ್ದಿರಾ ಇವನು ಯಾವ ಕಾಲದಲ್ಲಿ ಇರ್ತಾ ಇದ್ದಾನೆ, ಈ ಕಾಲದಲ್ಲಿ ಡ್ರ್ಯಾಗನ್ ಎಲ್ಲ ಎಲ್ಲಿ ಇರ್ತಾ ಇದೆ ಅಂತ ಸಿಲ್ಲಿಯಾಗಿ ತಗೊಳ್ತಾನೆ. ನಮ್ಮ ಡ್ರ್ಯಾಗನ್ ಪೀಟ್ ಎಲ್ಲಿ ಇರ್ತಾ ಇದ್ದಾನೆ ಅನ್ನೋದನ್ನ ಅವರನ್ನ ಹಿಂಬಾಲಿಸ್ಕೊಂಡೆ ಬಂದು ಕಂಡು ಹಿಡಿದು ಬಿಟ್ಟಿರ್ತಾ ಇದೆ. ಸೊ ನಮ್ಮ ಪುಟ್ಟ ಹುಡುಗನನ್ನ ಇವಾಗ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ವಿಂಡೋದಿಂದ ನೋಡ್ಬೇಕಾದ್ರೆ ಪೀಟು ತುಂಬಾನೇ ಹ್ಯಾಪಿಯಾಗಿ ಇರ್ತಾ ಇದ್ದಾನೆ. ಅವನಿಗೆ ಒಂದು ಹೊಸ ಕುಟುಂಬವೇ ಸಿಕ್ಕಿ ಬಿಟ್ಟಿರ್ತಾ ಇದೆ, ತುಂಬಾನೇ ಜಾಲಿಯಾಗಿನೇ ಇರ್ತಾ ಇದ್ದಾನೆ. ಅವನು ಇರ್ಬೇಕಾಗಿದ್ದ ಜಾಗ ಇದೇನೆ ಆಗಿರ್ತಾ ಇದೆ, ಅವನು ಸರಿಯಾದ ಜಾಗಕ್ಕೆನೆ ಬಂದು ಸೇರಿರ್ತಾ ಇದ್ದಾನೆ ಅಂತ ಡ್ರ್ಯಾಗನ್ ತುಂಬಾನೇ ಫೀಲ್ ಅನ್ನ ಮಾಡಿಕೊಳ್ತಾ ಇದೆ. ಅಷ್ಟೇ ಇವನು ಇನ್ನು ಮುಂದೆ ನಮ್ಮ ಜೊತೆಯಾಗಿ ಇರೋದಿಲ್ಲ, ಬದಲಾಗಿ ಹೊಸದಾಗಿ ಸಿಕ್ಕಿರ್ತಾ ಇರೋ ಫ್ಯಾಮಿಲಿ ಜೊತೆನೆ ಇರ್ತಾನೆ ಅಂತ ಹೇಳಿಬಿಟ್ಟು ತುಂಬಾನೇ ಎಮೋಷನಲ್ ಆಗಿ ಇರ್ತಾ ಇದೆ. ಅಳೋದಿಕ್ಕೆ ಶುರು ಎಲ್ಲ ಮಾಡಿಕೊಂಡು ಬಿಡ್ತಾ ಇದೆ. ಇಷ್ಟು ದಿನ ಸ್ವಂತ ಮಗುವಿಗಿಂತಾನು ಹೆಚ್ಚಾಗಿನೇ ಲವ್ ಅನ್ನ ಕೊಟ್ಟು ಬಿಟ್ಟು ತುಂಬಾನೇ ಪ್ರೀತಿಯನ್ನ ಕೊಟ್ಟು ಬಿಟ್ಟು ಸಾಕಿರ್ತಾ ಇದೆ ಅಲ್ವಾ. ಆದ್ರಿಂದ ಎಷ್ಟು ಬೇಜಾರಾಗಿ ಇರ್ತಾ ಇರ್ಬೇಡ ಡ್ರ್ಯಾಗನ್ ಗೆ, ತುಂಬಾನೇ ಅಳೋದಿಕ್ಕೆ ಶುರುವನ್ನ ಮಾಡಿಕೊಂಡು ಎಮೋಷನಲ್ ಆಗಿ ಬಿಡ್ತಾ ಇದೆ. ಸರಿ ಓಕೆ, ಇವನು ಸೇರ್ಬೇಕಾದ ಜಾಗಕ್ಕೆನೆ ಬಂದು ಸೇರಿರ್ತಾ ಇದ್ದಾನೆ. ಇವನಿಗೆ ಒಂದು ಹೊಸದಾಗಿ ಇರ್ತಾ ಇರೋ ಫ್ಯಾಮಿಲಿ ಸಿಕ್ಕಿ ಬಿಟ್ಟಿರ್ತಾ ಇದೆ. ಇನ್ನು ನಾವು ವಾಪಸ್ ಹೋಗಿ ಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನಮ್ಮ ಡ್ರ್ಯಾಗನ್ ಹೊರಟು ಬಿಡುತ್ತೆ. ನೆಕ್ಸ್ಟ್ ನಮ್ಮ ಪೀಟು ಬಿಡಿಸಿರ್ತಾ ಇರೋ ಡ್ರಾಯಿಂಗ್ಸ್ ಗಳನ್ನೆಲ್ಲ ಆ ಫಾರೆಸ್ಟ್ ಆಫೀಸರ್ ಲೇಡಿ ಇರ್ತಾ ಇದ್ದಾಳೆ ಅಲ್ವಾ, ಅವಳಿಗೆ ತೋರಿಸಿ ಬಿಟ್ಟು ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ನೆಕ್ಸ್ಟ್ ಅವರ ಫಾರೆಸ್ಟ್ ಆಫೀಸರ್ ಅವರ ತಂದೆ ಆಲ್ರೆಡಿ ಡ್ರ್ಯಾಗನ್ ಬಗ್ಗೆ ಕತೆಗಳನ್ನ ಹೇಳ್ತಾ ಇದ್ರು ಅಲ್ವಾ, ಅವರ ಹತ್ರ ಬಂದುಬಿಟ್ಟು ಎಲ್ಲ ವಿಷಯಗಳನ್ನ ತಿಳಿಸ್ಬೇಕಾದ್ರೆ ಇಷ್ಟು ದಿನ ನೀವು ಅದನ್ನ ಒಂದು ಸುಳ್ಳು ಕಥೆಯಾಗಿ ನೋಡ್ತಾ ಇದ್ರಿ, ಆದ್ರೆ ಇವಾಗ ಅದು ನಿಜವಾಗಿ ಇರ್ತಾ ಇದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಅದು ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ನೀವು ಅದನ್ನ ನಂಬಿಕೊಳ್ತೀರಾ ಅಂತ ಹೇಳ್ತಾರೆ ಅವರ ತಂದೆ. ನೆಕ್ಸ್ಟ್ ಡೇ ಆ ಫಾರೆಸ್ಟ್ ನ ಆಫೀಸರು ನಮ್ಮ ಪೀಟ್ ಹುಡುಗನನ್ನ ನೀನು ನಮ್ಮ ಜೊತೆಯಾಗಿ ಬಂದ್ರೆ ಕೆಲವು ದಿನಗಳ ನಂತರ ವಾಪಸ್ ನಿನ್ನ ಕಾಡಿಗೆನೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಷರತ್ತನ್ನ ಮಡಗಿಬಿಟ್ಟು ಆ ಹುಡುಗನನ್ನ ಅವರ ಮನೆಗೆ ಕರ್ಕೊಂಡು ಹೋಗಿರ್ತಾ ಇದ್ದಾರೆ. ಸೊ ಇವಾಗ ಅವನನ್ನ ಕಾಡಿಗೆ ಮತ್ತೆ ಕರ್ಕೊಂಡು ಹೋಗೋಣ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಆ ಡ್ರ್ಯಾಗನ್ ಇರ್ತಾ ಇದ್ದ ಜಾಗಕ್ಕೆನೆ ಬಂದಿರ್ತಾ ಇದ್ದಾರೆ ಎಲ್ಲರುವೆ. ಸೊ ಎಲ್ಲರುವೆ ಡ್ರ್ಯಾಗನ್ ಅನ್ನ ನೋಡಿಬಿಟ್ಟು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾರೆ. ಇಷ್ಟು ದಿನವಾಗಿ ನಾವು ನೋಡದೆ ಇರೋ ಡ್ರ್ಯಾಗನ್ ಅನ್ನ ಇವಾಗ ನೋಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಎಲ್ಲರುವೆ ಖುಷಿಯಿಂದ ಆ ಡ್ರ್ಯಾಗನ್ ನ ಜೊತೆಗೇನೆ ಇರ್ತಾ ಇರ್ಬೇಕಾದ್ರೆ ಇದೇ ಸಮಯಕ್ಕೆ ಆ ಕ್ಯಾವಿನ್ ಮತ್ತೆ ಗ್ರೇಸು ಇಬ್ಬರುವೆ ಸೇರಿಬಿಟ್ಟು ಡ್ರ್ಯಾಗನ್ ಅನ್ನ ಹಿಡಿಯೋದಿಕ್ಕಾಗಿ ಬಂದು ಬಿಟ್ಟಿರ್ತಾ ಇದ್ದಾರೆ. ನಮ್ಮ ಪುಟ್ಟ ಹುಡುಗ ನಮ್ಮ ಡ್ರ್ಯಾಗನ್ ಇಲ್ಲಿಯೇ ಇದ್ರೆ ಇದಕ್ಕೆ ತೊಂದರೆಯನ್ನ ಮಾಡಿ ಬಿಡ್ತಾರೆ, ಇದನ್ನ ಹಿಡಿದುಕೊಂಡು ಬಿಡ್ತಾರೆ ಅಂತ ಹೇಳಿಬಿಟ್ಟು ಆ ಡ್ರ್ಯಾಗನ್ ಅನ್ನ ಮೇಲಕ್ಕೆ ಹಾರೋದಿಕ್ಕೆ ಹೇಳ್ತಾನೆ. ಆ ರೀತಿ ಆ ಡ್ರ್ಯಾಗನ್ ಮೇಲಕ್ಕೆ ಹಾರೋಣ ಅಂತ ನೋಡ್ಬೇಕಾದ್ರೆ ಇವರು ಆ ಡ್ರ್ಯಾಗನ್ ಅನ್ನ ಅನ್ಕಾನ್ಶಿಯಸ್ ಮಾಡೋದಿಕ್ಕಾಗಿ ಒಂದು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಿ ಬಿಡ್ತಾರೆ. ಆದ್ರೂ ನಮ್ಮ ಡ್ರ್ಯಾಗನ್ ಮೇಲಕ್ಕೆ ಹಾರಿ ಒಂದು ಹಂತದಲ್ಲಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆನೆ ಬಿದ್ದು ಬಿಡುತ್ತೆ ಮತ್ತೆ. ಸೊ ಆ ಕ್ಯಾವಿನ್ ಗ್ರೇಸು ಎಲ್ಲರೂ ಸೇರಿ ಬಿಟ್ಟು ಆ ಡ್ರ್ಯಾಗನ್ ಅನ್ನ ಒಂದು ಕಡೆಗೆ ಶಿಫ್ಟ್ ಅನ್ನ ಮಾಡಿಕೊಂಡು ಬಂದು ಒಂದು ಶೀಲ್ಡ್ ಅನ್ನ ಹಾಕಿ ಮಡಗಿ ಬಿಡ್ತಾರೆ. ನೆಕ್ಸ್ಟ್ ಈ ರೀತಿಯಾಗಿ ದೊಡ್ಡದಾದ ಡ್ರ್ಯಾಗನ್ ಅನ್ನ ಹಿಡಿದಿರ್ತಾ ಇದೀವಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಪಬ್ಲಿಸಿಟಿಯನ್ನ ಕೊಟ್ಟು ಬಿಟ್ಟು ಪೊಲೀಸರ್ಸ್ ಎಲ್ಲ ಆಫೀಸರ್ಸ್ ಅನ್ನು ಕರೆದು ಬಿಟ್ಟಿರ್ತಾ ಇದ್ದಾರೆ. ನಮ್ಮ ಪೀಟನ್ನ ಕರ್ಕೊಂಡು ಹೋಗಿರ್ತಾ ಇರೋ ಲೇಡಿ ಫಾರೆಸ್ಟ್ ಆಫೀಸರ್ ಇರ್ತಾ ಇದ್ದಾಳೆ ಅಲ್ವಾ. ಸ್ಟಾರ್ಟಿಂಗ್ ಸೀನ್ ನಲ್ಲಿ ಪುಟ್ಟ ಹುಡುಗನಾಗಿ ಇರ್ತಾ ಇದ್ದಾಗ ಪೀಟು ಈ ಡ್ರ್ಯಾಗನ್ ಅನ್ನ ಮುಟ್ಟಿದಾಗ ಅದು ಇನ್ನಷ್ಟು ಗ್ಲೋ ಆಗಿ
ಆಗಿ ಹೊಳೆಯೋದಿಕ್ಕೆ ಶುರುವನ್ನ ಮಾಡಿಕೊಂಡಿರ್ತಾ ಇತ್ತು ಅಲ್ವಾ, ಅದೇ ರೀತಿಯಾಗಿ ಇವಾಗ್ಲೂವೆ ತುಂಬಾನೇ ಗ್ಲೋ ಆಗಿ ತುಂಬಾನೇ ಗ್ರೀನ್ ಕಲರ್ ಅಲ್ಲಿ ಹೊಳೆಯೋದಿಕ್ಕೆ ಶುರುವನ್ನ ಮಾಡಿಕೊಳ್ಳುತ್ತೆ. ಅದೇ ಸಮಯಕ್ಕೆ ಕ್ಯಾಬಿನ್ ಈ ರೀತಿಯಾಗಿ ಡ್ರ್ಯಾಗನ್ ಅನ್ನ ಹಿಡಿದಿರ್ತಾ ಇದೀವಿ ಅಂತ ಹೇಳಿಬಿಟ್ಟು ಪಬ್ಲಿಸಿಟಿಯನ್ನ ಕೊಟ್ಟು ಬಿಟ್ಟು ತುಂಬಾನೇ ಆಫೀಸರ್ಸ್ ಗಳನ್ನ ಕರೆಸಿರ್ತಾ ಇದ್ದಾನೆ ಅಲ್ವಾ. ನೆಕ್ಸ್ಟ್ ಅವರಿಗೆ ಅದನ್ನ ತೋರ್ಸೋಣ ಅಂತ ಹೇಳಿಬಿಟ್ಟು ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಡ್ರ್ಯಾಗನ್ ಒಳಗಡೆ ಇದ್ದಿರ್ತಾನೆ ಇಲ್ಲ. ಅದಕ್ಕೆ ಆಫೀಸರ್ಸ್ ಗಳು ಏನು ತಮಾಷೆಯನ್ನ ಮಾಡ್ತಾ ಇದ್ದೀರೇನ್ರಪ್ಪ, ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಆಡೋದಿಕ್ಕೆ ನಿಮ್ಗೆ ಫೈನ್ ಅನ್ನ ಮೊಡಗಿ ಬಿಡ್ತೀವಿ ಅಂತ ಹೇಳಿಬಿಟ್ಟು ವಾರ್ನಿಂಗ್ ಅನ್ನ ಮಾಡಿ ಅಲ್ಲಿಂದ ಹೊರಟು ಹೋಗಿ ಬಿಡ್ತಾರೆ. ಬಟ್ ಆದ್ರೆ ಏಲಿಯಟ್ ಅಲ್ಲಿಂದ ಎಸ್ಕೇಪ್ ಆಗಿ ಇರ್ತಾ ಇಲ್ಲ, ಬದಲಾಗಿ ಅದರ ಹತ್ರ ಇನ್ವಿಸಿಬಲ್ ಆಗೋ ಪವರ್ ಇರ್ತಾ ಇದೆ ಅಲ್ವಾ. ಆ ಪವರ್ ಅನ್ನ ಯೂಸ್ ಮಾಡಿಕೊಂಡು ಇವಾಗ್ಲೂ ನಮ್ಮ ಡ್ರ್ಯಾಗನ್ ಇನ್ವಿಸಿಬಲ್ ಆಗಿ ಇರ್ತಾ ಇದೆ. ಸೊ ಎಲ್ಲರೂ ಆಚೆಗೆ ಬಂದ ನಂತರ ಡ್ರ್ಯಾಗನ್ ಸ್ಟೋರಿ ಹೇಳ್ತಿದ್ದ ಒಬ್ಬರು ಅಂಕಲ್ ಇರ್ತಾ ಇದ್ದಾರೆ ಅಲ್ವಾ, ಅವರು ಎಲ್ಲರೂ ಸೇರಿ ಬಿಟ್ಟು ಆ ಟ್ರಕ್ ಅನ್ನೇ ಓಡಿಸಿಕೊಂಡು ನಮ್ಮ ಡ್ರ್ಯಾಗನ್ ಅನ್ನ ಸೇವ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಗಡೆಗೆ ಬರ್ತಾರೆ. ಅಷ್ಟೇ ಈ ರೀತಿಯಾಗಿ ನಮ್ಮ ಡ್ರ್ಯಾಗನ್ ಅನ್ನ ಸೇವ್ ಮಾಡಿ ಇರ್ತಾ ಇರ್ಬೇಕಾದ್ರೆ ಆ ಕ್ಯಾಬಿನ್ ಕಡೆಯವರು ಎಲ್ಲರೂ ಇದನ್ನ ನೋಡಿ ಬಿಡ್ತಾರೆ. ಅವರನ್ನ ಹೇಗಾದ್ರೂ ಮಾಡಿ ತಡೆಯೋಣ ಅಂತ ಹೇಳಿಬಿಟ್ಟು ಹಿಂಬಾಲಿಸಿಕೊಂಡು ಬರೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾರೆ. ಹೇಗಾದ್ರೂ ಮಾಡಿ ಈ ಡ್ರ್ಯಾಗನ್ ಅನ್ನ ಕಾಡಿಗೆನೆ ತಲುಪಿಸಿ ಬಿಡೋಣ ಅಂತ ಹೇಳಿಬಿಟ್ಟು ಆ ಟ್ರಕ್ ಅನ್ನ ಓಡಿಸಿಕೊಂಡು ಬರ್ತಾ ಇರ್ಬೇಕಾದ್ರೆ ಒಂದು ಬ್ರಿಡ್ಜ್ ನ ಮಧ್ಯಕ್ಕೆ ಬಂದು ಬಿಟ್ಟು ಕಾರನ್ನ ಅಡ್ಡಲಾಗಿ ನಿಲ್ಸಿಬಿಟ್ಟು ಸ್ಟಾಪ್ ಮಾಡೋದಿಕ್ಕಾಗಿ ಕೇಳಿಕೊಳ್ತಾರೆ ಆ ಕ್ಯಾಬಿನ್ ಕಡೆಯವರು. ಆದ್ರೆ ನಮ್ಮ ಏಲಿಯಟ್ ಅನ್ನ ಸೇವ್ ಮಾಡೋದಿಕ್ಕಾಗಿ ಒಂದು ಟ್ರಕ್ ನಲ್ಲಿ ಹೋಗ್ತಾ ಇದ್ದಾರೆ ಅಲ್ವಾ, ಆ ಟ್ರಕ್ಕಿನಲ್ಲಿ ಬ್ರೇಕ್ ಫೇಲ್ಯೂರ್ ಆಗಿ ಬಿಟ್ಟಿರ್ತಾ ಇದೆ. ಬ್ರೇಕ್ ಅನ್ನ ಒತ್ತಿದ್ರು ಕೂಡ ವೆಹಿಕಲ್ ನಿಲ್ತಾನೆ ಇಲ್ಲ. ಸೊ ಅವರನ್ನ ಸೈಡಿಗೆ ಹೋಗಿ ಬ್ರೇಕ್ ಫೇಲ್ಯೂರ್ ಆಗಿ ಬಿಟ್ಟಿರ್ತಾ ಇದೆ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳಿಬಿಟ್ಟು ಹೇಗೋ ಅವರನ್ನ ಸೈಡಿಗೆ ಕಳಿಸ್ತಾರೆ. ಆದ್ರೆ ಅಡ್ಡಲಾಗಿ ನಿಲ್ಸಿರ್ತಾ ಇರೋ ಕಾರಿಗೆ ಈ ಟ್ರಕ್ ಡ್ಯಾಶ್ ಅನ್ನ ಮಾಡಿಬಿಟ್ಟು ಮುಂದಕ್ಕೆ ಪಾಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಡ್ರ್ಯಾಗನ್ ಇವರು ಇನ್ನುವೇ ನಮ್ಮನ್ನ ಫಾಲೋ ಮಾಡ್ಕೊಂಡೇ ಬರ್ತಾ ಇದಾರಲ್ಲ ಅಂತ ಹೇಳಿಬಿಟ್ಟು ತುಂಬಾನೇ ಕೋಪವನ್ನ ಮಾಡಿಕೊಂಡು ಸೊ ಅದರ ಬಾಯಿಂದ ಫೈರ್ ಅನ್ನ ಬಿಟ್ಟು ಬೆಂಕಿಯನ್ನ ಕಚ್ಚಿಸಿ ಅವರನ್ನ ಕೊಂದು ಬಿಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದೆ. ಇದನ್ನ ನಮ್ಮ ಪುಟ್ಟ ಹುಡುಗ ಗಮನಿಸಿ ಬಿಟ್ಟು ಅವರನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಹೇಳಿಬಿಟ್ಟು ಡ್ರ್ಯಾಗನ್ ಗೆ ಅರ್ಥವನ್ನ ಮಾಡ್ಸೋದಿಕ್ಕೆ ಟ್ರೈ ಅನ್ನ ಮಾಡ್ತಾನೆ. ಆದ್ರೆ ಏಲಿಯಟ್ ಅಷ್ಟು ಹೊತ್ತಿಗೆ ಫೈರ್ ಅನ್ನ ಬಿಟ್ಟಿರ್ತಾ ಇದೆ. ಸೊ ಅಲ್ಲಿ ಇರ್ತಾ ಇರೋ ಬ್ರಿಡ್ಜ್ ಮಧ್ಯಕ್ಕೆ ಮುರಿದು ಹೋಗಿ ಬಿಟ್ಟಿರ್ತಾ ಇದೆ. ಆ ರೀತಿ ಬ್ರಿಡ್ಜ್ ಮಧ್ಯಕ್ಕೆ ಮುರಿದು ಹೋಗಿರ್ತಾ ಇರೋದ್ರಿಂದ ಅವರು ಬರ್ತಿದ್ದ ವೆಹಿಕಲ್ ಒಳಗಡೆಗೆ ಬಿದ್ದೋಗೋ ರೀತಿಯಾಗಿ ಬಿಟ್ಟಿರ್ತಾ ಇದೆ. ಸೊ ನಮ್ಮ ಪೀಟು ಈ ರೀತಿಯಾಗಿ ಮಾಡಬಾರ್ದು, ಅವರನ್ನ ಸೇವ್ ಮಾಡ್ಬೇಕು ಅಂತ ಅರ್ಥವನ್ನ ಮಾಡಿಸಿದ್ರಿಂದ ನಮ್ಮ ಡ್ರ್ಯಾಗನ್ ಕೂಡ ಅರ್ಥವನ್ನ ಮಾಡಿಕೊಂಡು ಬಿಟ್ಟು ಅವರನ್ನ ಸೇವ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡುತ್ತೆ. ಬಟ್ ಆದ್ರೆ ಕ್ಯಾಬಿನ್ ಕಡೆಯಿಂದ ಬಂದಿರ್ತಾ ಇದ್ದ ಒಬ್ಬ ವರ್ಕರ್ ಆ ಬ್ರಿಡ್ಜ್ ನಿಂದ ಕೆಳಗಡೆಗೆನೆ ಬಿದ್ದು ಹೋಗಿ ಬಿಟ್ಟಿರ್ತಾ ಇದ್ದಾನೆ. ಸೊ ಹೀಗೆ ಇರ್ಬೇಕಾದ್ರೆ ಆ ಬ್ರಿಡ್ಜ್ ಮಧ್ಯಕ್ಕೆ ಮುರಿದು ಹೋಗೋದ್ರ ಜೊತೆಗೆ ಆ ವೆಹಿಕಲ್ ಕೂಡ ಕೆಳಗಡೆಗೆ ಬಿದ್ದು ಹೋಗ್ತಾ ಇದೆ. ಅದೇ ಸಮಯದಲ್ಲಿ ಅವರನ್ನ ಸೇವ್ ಮಾಡೋದಿಕ್ಕೆ ಬಂದಿರ್ತಾ ಇದ್ದ ನಮ್ಮ ಡ್ರ್ಯಾಗನ್ ಮಧ್ಯಕ್ಕೆ ಸಿಲುಕಿ ಅದುವೇ ಬಿದ್ದು ಹೋಗಿ ಬಿಡ್ತಾ ಇದೆ. ಅದು ಎಷ್ಟು ದೊಡ್ಡದಾದ ಪ್ರಪಾತವಾಗಿ ಇರ್ತಾ ಇದೆ ಅಂದ್ರೆ ನಮ್ಮ ಡ್ರ್ಯಾಗನ್ ಹಿಂತಿರುಗಿ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಫೀಲ್ ಅನ್ನ ಮಾಡ್ಕೊಂಡಿರ್ತಾ ಇದ್ದಾರೆ. ನಮ್ಮ ಡ್ರ್ಯಾಗನ್ ತೀರಿ ಹೋಗಿ ಬಿಡ್ತು ಅನ್ನೋ ರೀತಿಯಾಗಿ ಇರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಏಲಿಯಟ್ ಗೆ ಅನ್ಕಾನ್ಶಿಯಸ್ ಆಗೋ ಒಂದು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡಿರ್ತಾ ಇದ್ರು ಅಲ್ವಾ, ಅದ್ರ ಪವರಿನಿಂದ ನಮ್ಮ ಡ್ರ್ಯಾಗನ್ ಹಾರೋದಿಕ್ಕೆ ತುಂಬಾನೇ ಕಷ್ಟವಾಗಿ ಇರ್ತಾ ಇತ್ತು ಅಲ್ವಾ. ಅದರಿಂದ ಅಲ್ಲೇನೆ ಬಿದ್ದು ತೀರಿ ಹೋಗಿ ಬಿಡುತ್ತೆ ಅಂತ ಎಲ್ಲರೂ ಸಾಪಿಗೆ ಆಗಿ ಬಿಡ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಏಲಿಯಟ್ ಸೂಪರ್ ಆಗಿ ಮಾಸ್ ಆಗಿ ಹಾರ್ಕೊಂಡು ಬರುತ್ತೆ. ನಮ್ಮ ಡ್ರ್ಯಾಗನ್ ಒಂಟಿಯಾಗಿನೇ ಬಂದಿರ್ತಾ ಇಲ್ಲ, ಬದಲಾಗಿ ಕ್ಯಾಬಿನ್ ಕಡೆಯವನು ಒಬ್ಬ ಬಿದ್ದು ಹೋಗಿ ಬಿಟ್ಟಿರ್ತಾ ಇದ್ದ ಅಲ್ವಾ, ಅವನನ್ನು ಕೂಡ ಸೇವ್ ಮಾಡಿಬಿಟ್ಟು ಕರ್ಕೊಂಡು ಬಂದಿರ್ತಾ ಇದೆ. ಇದನ್ನು ನೋಡಿದ ನಮ್ಮ ಪುಟ್ಟ ಹುಡುಗ ಪೀಟ್ಕಂತೂ ತುಂಬಾನೇ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ನಾವು ಎಲ್ಲಿ ಕಳ್ಕೊಂಡು ಬಿಟ್ಟಿರ್ತಾ ಇದೀವೋ ನಮ್ಮ ಡ್ರ್ಯಾಗನ್ ಅನ್ನ, ನಮ್ಮ ಏಲಿಯಟ್ ಅನ್ನ ಎಲ್ಲಿ ನಾವು ಕಳ್ಕೊಂಡ್ ಬಿಟ್ವು ಅಂತ ತುಂಬಾನೇ ಸ್ಯಾಡ್ ಆಗಿ ಇರ್ತಾ ಇದ್ದ ಅಲ್ವಾ. ಇವಾಗ ನಮ್ಮ ಡ್ರ್ಯಾಗನ್ ಅನ್ನ ನೋಡಿಬಿಟ್ಟು ತುಂಬಾನೇ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ತಾನೆ. ಇದನ್ನು ನೋಡುವ ಕ್ಯಾಬಿನ್ಗೂ ನಾವು ಎಂತ ದೊಡ್ಡ ತಪ್ಪನ್ನ ಮಡಗಿರ್ತಾ ಇದೀವಿ, ಏನನ್ನ ಮಾಡ್ಬಿಟ್ಟಿರ್ತಾ ಇದೀವಿ, ಇಷ್ಟೊಂದು ಒಳ್ಳೆಯ ಡ್ರ್ಯಾಗನ್ ಅನ್ನ ಹಿಡಿದು ಬಿಟ್ಟು ಪಬ್ಲಿಸಿಟಿಯನ್ನ ತಗೊಳ್ಳೋದಿಕ್ಕಾಗಿ ಹಣವನ್ನ ಸಂಪಾದನೆಯನ್ನ ಮಾಡೋದಿಕ್ಕಾಗಿ ಎಂತ ಕೆಲಸವನ್ನ ಮಾಡಿಬಿಟ್ವಿ ಛೇ ಅಂತ ಹೇಳಿಬಿಟ್ಟು ಅವನಿಗೂ ಎಲ್ಲವೂ ರಿಯಲೈಸ್ ಆಗುತ್ತೆ. ಬಟ್ ಆದ್ರೆ ಅದೇ ಸಮಯಕ್ಕೆ ಈ ರೀತಿಯಾಗಿ ಡ್ರ್ಯಾಗನ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿ ಬಿಟ್ಟಿರ್ತಾ ಇರೋದ್ರಿಂದ ಅದನ್ನ ಹಿಡಿಯೋದಿಕ್ಕಾಗಿ ತುಂಬಾ ಜನರು ಬರ್ತಾ ಇರೋದು ಅಲ್ಲಿಗೆ ಗೊತ್ತಾಗುತ್ತೆ. ಸೊ ನಾವು ಇನ್ನು ಇಲ್ಲಿದ್ರೆ ನಮಗೆ ತುಂಬಾನೇ ತೊಂದರೆಗಳು ಬಂದು ಬಿಡುತ್ತೆ, ನಾವು ಬದುಕೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಡ್ರ್ಯಾಗನ್ ಮತ್ತೆ ನಮ್ಮ ಪುಟ್ಟ ಹುಡುಗ ಇಬ್ಬರು ಸೇರಿಬಿಟ್ಟು ಕಾಡಿಗೆನೆ ವಾಪಸ್ಸು ಹೊರಟೋಗಿ ಬಿಡೋಣ, ಅಲ್ಲೇನೆ ನಾವು ಚೆನ್ನಾಗೆ ಬದುಕ್ತಾ ಇದ್ದೋ, ಈಗಲೂ ಕೂಡ ಚೆನ್ನಾಗೇನೆ ಬದುಕಿ ಬಾಳೋಣ ಅಂತ ಹೇಳಿಬಿಟ್ಟು ಇಬ್ಬರುವೆ ಹಾರಿ ಹೋಗಿ ಬಿಡ್ತಾರೆ. ಬಟ್ ಆದ್ರೆ ಆ ಲೇಡಿ ಫಾರೆಸ್ಟ್ ಆಫೀಸರು, ಅಂಕಲ್, ಗ್ರೇಸು, ಆ ಪುಟ್ಟ ಹುಡುಗಿ ಎಲ್ಲರಿಗೂ ಇವರನ್ನ ಕಳಿಸೋದಿಕ್ಕೆ ಇಷ್ಟವೇ ಆಗಿರ್ತಾ ಇಲ್ಲ. ತುಂಬಾನೇ ಫೀಲ್ ಅನ್ನ ಮಾಡಿಕೊಂಡು ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಅವರನ್ನ ಕಳುಹಿಸಿ ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಏಲಿಯಟ್ ಮತ್ತೆ ನಮ್ಮ ಪುಟ್ಟ ಹುಡುಗ ಇಬ್ಬರು ಸೇರಿಬಿಟ್ಟು ಅವರು ಇರ್ತಾ ಇದ್ದ ಗುಹೆಗೆನೆ ಹಿಂತಿರುಗಿ ಬರ್ತಾರೆ. ಕ್ಯಾಬಿನ್ ಕಡೆಯವರು ಇಲ್ಲಿಗೆ ಬಂದಿರ್ತಾ ಇರ್ಬೇಕಾದ್ರೆ ನಮ್ಮ ಡ್ರ್ಯಾಗನ್ ಅವರಿಗೆ ಅಟ್ಯಾಕ್ ಅನ್ನ ಮಡಗಿತ್ತು ಅಲ್ವಾ, ಅದರಿಂದ ಇಲ್ಲಿ ಇರ್ತಾ ಇದ್ದ ಗುಹೆ ಎಲ್ಲವೂ ಹಾಳಾಗಿ ಬಿಟ್ಟಿರ್ತಾ ಇದೆ. ಸೊ ಇವಾಗ ನಮ್ಮ ಏಲಿಯಟ್ ಏನನ್ನ ಮಾಡುತ್ತೆ ಅಂದ್ರೆ ಇನ್ವಿಸಿಬಲ್ ಆಗಿಬಿಟ್ಟು ಮತ್ತೆ ವಿಸಿಬಲ್ ಆಗುತ್ತೆ. ಏನಕ್ಕಾಗಿ ಅಂದ್ರೆ ನನ್ನ ಹತ್ತಿರ ಈ ರೀತಿಯಾಗಿ ಇನ್ವಿಸಿಬಲ್ ಆಗೋ ಪವರ್ ಇರ್ತಾ ಇದೆ, ಆದ್ರೆ ನಿನ್ನ ಹತ್ರ ಯಾವುದೇ ರೀತಿ ಪವರ್ ಗಳು ಇರ್ತಾ ಇಲ್ಲ. ನೆಕ್ಸ್ಟ್ ನಮ್ಮ ಪುಟ್ಟ ಹುಡುಗ ಒಂದು ಬುಕ್ ಅನ್ನ ಇಟ್ಕೊಂಡಿರ್ತಾ ಇದ್ದ ಅಲ್ವಾ, ಆ ಬುಕ್ ಅನ್ನ ತೆಗೆದು ಬಿಟ್ಟು ಅದರಲ್ಲಿ ಒಂದು ಫ್ಯಾಮಿಲಿಯ ಫೋಟೋ ಇರೋದನ್ನ ತೋರಿಸಿಬಿಟ್ಟು ನೀನು ಇದೇ ರೀತಿಯಾಗಿ ಫ್ಯಾಮಿಲಿಯ ಜೊತೆಯಲ್ಲಿ ಬದುಕೋದೇ ಸರಿ, ನನ್ನ ಹಾಗೆ ಕಾಡಿನಲ್ಲಿ ಬದುಕೋದಕ್ಕಲ್ಲ ನಿನ್ನ ಜೀವನ ಇರೋದು. ಅಲ್ಲದೆ ಆ ಫಾರೆಸ್ಟ್ ಲೇಡಿ, ಗ್ರೇಸು ಎಲ್ಲರೂ ನಿನ್ನನ್ನು ತುಂಬಾನೇ ಹ್ಯಾಪಿಯಾಗಿ ನೋಡಿಕೊಳ್ತಾರೆ, ನಿನ್ನನ್ನು
ನಿನ್ನನ್ನ ತುಂಬಾನೇ ಪ್ರೀತಿಯನ್ನ ಮಾಡ್ತಾರೆ, ನಿನಗೆ ಆ ಫ್ಯಾಮಿಲಿ ತುಂಬಾನೇ ಸೆಟ್ ಆಗುತ್ತೆ. ಸೊ ನೀನು ಅವರ ಜೊತೆಯಾಗಿನೇ ಬದುಕಿ ಬಾಳ್ಬೇಕು, ನಿನ್ನ ಫ್ಯಾಮಿಲಿ ಅದೇನೆ ಆಗಿರುತ್ತೆ ಇನ್ನು ಮುಂದೆ. ಹಿಂತಿರುಗಿ ನೀನು ಅವರ ಮನೆಗೇನೆ ಹೋಗ್ಬೇಕು ಅನ್ನೋದನ್ನ ತಿಳಿಸುತ್ತೆ ನಮ್ಮ ಡ್ರ್ಯಾಗನ್. ಸೊ ಇದನ್ನ ಕೇಳುವ ಪೀಟ್ಗೆ ಇದನ್ನ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ತುಂಬಾನೇ ಜೋರಾಗಿ ಅಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಆ ಏಲೇಟ್ ಅನ್ನ ತಬ್ಬಿಕೊಂಡು ಜೋರಾಗಿ ಹೇಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಈ ಸೀನ್ ಅನ್ನ ನೋಡೋದಿಕ್ಕೆ ತುಂಬಾನೇ ಎಮೋಷನಲ್ ಆಗಿ ಇರ್ತಾ ಇದೆ. ಇಷ್ಟು ದಿನ ಜೊತೆಯಾಗಿ ಇರ್ತಾ ಇದ್ದವರು ಇಂದು ಬೇರೆ ಆಗೋ ದಿನ ಬಂದಿರ್ತಾ ಇದೆ ಅಂತ ಹೇಳಿಬಿಟ್ಟು ಇಬ್ಬರು ಅಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾರೆ. ಸೊ ಆ ಫಾರೆಸ್ಟ್ ಲೇಡಿ ಹಿಂತಿರುಗಿ ಮನೆಗೆ ಬರ್ತಾ ಇರ್ಬೇಕಾದ್ರೆ ಅವರನ್ನ ಕಳಿಸೋದಿಕ್ಕೆ ನನಗೆ ಇಷ್ಟವೇ ಇರ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬಾನೇ ಬ್ಯಾಡ್ ಆಗಿ ಫೀಲ್ ಅನ್ನ ಮಾಡಿಕೊಂಡು ಮನೆಯೊಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಹಾಗೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ನಮ್ಮ ಪುಟ್ಟ ಹುಡುಗ ಬಂದು ನಿಂತಿರ್ತಾ ಇದ್ದಾನೆ. ಅಷ್ಟೇ ಅವನನ್ನ ನೋಡಿಬಿಟ್ಟು ಓಡಿ ಬಂದು ಅವನನ್ನ ತಬ್ಬಿಕೊಳ್ತಾಳೆ. ನೀನು ಹಿಂತಿರುಗಿ ಬಂದು ಬಿಟ್ಟಿರ್ತಾ ಇದ್ಯಾ, ನಿನ್ನನ್ನ ಕಳೆದುಕೊಂಡು ಎಷ್ಟೊಂದು ಬೇಜಾರಾಗಿ ಇರ್ತಾ ಇದೆ ಗೊತ್ತೇ ನಾನು ಅಂತ ಹೇಳಿಬಿಟ್ಟು ಸಮಾಧಾನವನ್ನ ಮಾಡಿಕೊಳ್ತಾಳೆ ಅವಳು. ಸೊ ಇನ್ ಮುಂದೆ ನಮ್ಮ ಪುಟ್ಟ ಹುಡುಗ ಇವರ ಫ್ಯಾಮಿಲಿಯನ್ನೇ ಸೇರಿಬಿಟ್ಟು ತುಂಬಾನೇ ಹ್ಯಾಪಿಯಾಗಿ ಜಾಲಿಯಾಗಿ ಬದುಕೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ನೆಕ್ಸ್ಟ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಕೆಲವು ವರ್ಷಗಳ ನಂತರ ಎಲ್ಲರೂ ಟ್ರೆಕ್ಕಿಂಗ್ ಅನ್ನ ಮಾಡೋದಿಕ್ಕಾಗಿ ಅಡ್ವೆಂಚರಿಂಗ್ ಅನ್ನ ಮಾಡೋದಿಕ್ಕಾಗಿ ಅಂತ ಹೇಳಿಬಿಟ್ಟು ಒಂದು ಡೈರೆಕ್ಷನ್ ಅನ್ನ ಒಂದು ಮ್ಯಾಪ್ ಅನ್ನ ಮಡಗಿರ್ತಾ ಇದ್ದಾರೆ. ಆ ಮ್ಯಾಪ್ ಅನ್ನ ನೋಡಿಕೊಂಡು ಒಂದು ಲೊಕೇಶನ್ ಗೆ ಬಂದು ರೀಚ್ ಆಗ್ಬೇಕಾದ್ರೆ ಇವರು ಅಡ್ವೆಂಚರಿಂಗ್ ಅನ್ನ ಮಾಡ್ಕೊಂಡು ಎಲ್ಲಿಗೆ ಬಂದಿರ್ತಾ ಇದ್ದಾರೆ ಅಂದ್ರೆ ನಮ್ಮ ಏಲಿಯಟ್ ಡ್ರ್ಯಾಗನ್ ಇರ್ತಾ ಇದೆ ಅಲ್ವಾ, ಆ ಜಾಗಕ್ಕೆ ಬಂದು ಇರ್ತಾ ಇದ್ದಾರೆ. ಅಲ್ಲಿ ಬಂದು ನೋಡ್ಬೇಕಾದ್ರೆ ಒಂದು ಡ್ರ್ಯಾಗನ್ ಮಾತ್ರವೇ ಇದ್ದಿರ್ತಾ ಇಲ್ಲ, ಅಲ್ಲಿ ತುಂಬಾನೇ ಡ್ರ್ಯಾಗನ್ಸ್ ಗಳು ಇರ್ತಾ ಇದಾವೆ. ಅಂದ್ರೆ ನಮ್ಮ ಡ್ರ್ಯಾಗನ್ ಗೆ ಅದರ ಫ್ಯಾಮಿಲಿ ಎಲ್ಲಿ ಇರ್ತಾ ಇದೆ ಅಂತ ಗೊತ್ತಿದ್ರುವೆ ನಾನು ಒಂದು ಅನಾಥವಾಗಿ ಇರ್ತಾ ಇದ್ದೀನಿ ನಿನ್ನ ಹಾಗೇನೆ ಅಂತ ಹೇಳಿಬಿಟ್ಟು ನಮ್ಮ ಪುಟ್ಟ ಹುಡುಗನ ಜೊತೆಗೇನೆ ಬೆಳೆದಿರ್ತಾ ಇದೆ. ಅಂದ್ರೆ ನಮ್ಮ ಡ್ರ್ಯಾಗನ್ ಸುಳ್ಳನ್ನ ಹೇಳಿರ್ತಾ ಇದೆ. ಒಂದ್ ವೇಳೆ ಅದೇನಾದ್ರೂ ಮನಸ್ಸನ್ನ ಮಾಡಿರ್ತಾ ಇದ್ರೆ ತುಂಬಾನೇ ಹಿಂದೆನೆ ಅದರ ಫ್ಯಾಮಿಲಿ ಏನಾದ್ರೂ ಮೀಟ್ ಆಗಬಹುದಿತ್ತು, ಅದರ ಫ್ಯಾಮಿಲಿಯನ್ನ ಸೇರಿಕೊಳ್ಬಹುದಾಗಿತ್ತು. ಆದ್ರೆ ನಮ್ಮ ಪುಟ್ಟ ಹುಡುಗನನ್ನ ಸಾಕೋದಿಕ್ಕಾಗಿ ಅವನ ಜೊತೆ ಫ್ರೆಂಡ್ಲಿಯಾಗಿ ತುಂಬಾನೇ ಕಾಲವನ್ನ ಕಳೆಯೋದಿಕ್ಕಾಗಿ ಅವನಿಗೆ ತುಂಬಾನೇ ಪ್ರೀತಿಯನ್ನ ಕೊಟ್ಟು ಬಿಟ್ಟು ಅವನನ್ನ ಬೆಳೆಸೋದಿಕ್ಕಾಗಿ ಈ ರೀತಿಯಾದ ತ್ಯಾಗವನ್ನ ಮಾಡಿರ್ತಾ ಇದೆ. ಅವರ ಫ್ಯಾಮಿಲಿಯಿಂದಾನೇ ದೂರವಾಗಿ ಉಳಿದಿರ್ತಾ ಇದೆ ನಮ್ಮ ಡ್ರ್ಯಾಗನ್. ಅಂದ್ರೆ ನಮ್ಮ ಪುಟ್ಟ ಹುಡುಗನಿಗಾಗಿ ಅವರ ಫ್ಯಾಮಿಲಿಯನ್ನೇ ದೂರ ಇಟ್ಟು ಬಿಟ್ಟು ಇವನನ್ನ ಬೆಳೆಸ್ತಾ ಇವನ ಜೊತೆ ಜಾಲಿಯಾಗಿ ಕಾಲವನ್ನ ಕಳೆದಿರ್ತಾ ಇದೆ ನಮ್ಮ ಡ್ರ್ಯಾಗನ್. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸೊ ಗಾಯ್ಸ್, ಈ ಮೂವಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನಾಗಿರ್ತಾ ಇದೆ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತ ಇದೊಂದು ಸಿಂಪಲ್ ಆಗಿ ಇರ್ತಾ ಇರೋ ಸ್ಟೋರಿ ಆಗಿದ್ರುವೆ ಒಂದು ಅನಿಮಲ್ ಒಬ್ಬ ಮನುಷ್ಯನಿಗೆ ತೋರಿಸೋ ಪ್ರೀತಿಯನ್ನ ಎಷ್ಟು ಸೂಪರ್ ಆಗಿ ಹೇಳಿರ್ತಾ ಇದ್ದಾರೆ ಅಲ್ವಾ. ಅಲ್ಲದೆ ಈ ರೀತಿಯಾಗಿ ಒಂದು ಡ್ರ್ಯಾಗನ್ ಒಂದು ಪುಟ್ಟ ಹುಡುಗನನ್ನ ಸಾಕೋದಿಕ್ಕೆ ಎಷ್ಟು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿರ್ತಾ ಇದೆ, ಎಷ್ಟು ಪ್ರೀತಿ ಎಮೋಷನ್ಸ್ ಜಾಲಿಯಾಗಿ ಇರ್ತಾ ಇರೋದು ಎಲ್ಲವೂ ಇರ್ತಾ ಇರೋದ್ರಿಂದ ಈ ಮೂವಿಯನ್ನ ನಿಮಗಾಗಿನೇ ತಂದಿರ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿಬಿಟ್ಟು ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಡೋದ್ರ ಮೂಲಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿಕೊಳ್ಳಿ. ಯಾಕಂದ್ರೆ ಇದಕ್ಕಿಂತ ಸೂಪರ್ ಆಗಿ ಇರ್ತಾ ಇರೋ ಥ್ರಿಲ್ಲಿಂಗ್ ಆಗಿ ಇರ್ತಾ ಇರೋ ಮೂವಿಗಳನ್ನ ಮುಂದೆ ನಾವು ನಿಮಗಾಗಿ ತರ್ತಾನೆ ಇರ್ತೀವಿ. ಸರಿ, ಹಾಗಿದ್ರೆ ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಮಿಸ್ಟರಿ ಅಂಡ್ ಅಡ್ವೆಂಚರಿಂಗ್ ಮೂವಿ ಗೈಸ್. ಅಂಟಿಲ್ ಡೋಂಟ್ ಫರ್ಗೆಟ್ ಟು ಮೂವಿ ಮಾಯಾ ಲೋಕ. ಆಲ್ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.